ಸಕಲೇಶಪುರ ತಾಲೂಕಿನ ಶಿರಾಡಿ ರಸ್ತೆಯ ಮಾರನಹಳ್ಳಿಯ ನ್ಯೂ ಸ್ಟಾರ್ ಹೋಟೆಲ್ ಬಳಿ ಗುರುವಾರ ಬೆಳಗ್ಗೆ ನಡೆದ ಅಪಘಾತದಲ್ಲಿ ಕಾರೊಂದು 100 ಅಡಿ ಹಳ್ಳಕ್ಕೆ ಉರುಳಿದೆ. ಶಿವಮೊಗ್ಗದಿಂದ ಕಡಬದತ್ತ ಪ್ರಯಾಣಿಸುತ್ತಿದ್ದ ಶಿಕ್ಷಕ ಗೋವಿಂದ್ ನಾಯಕ್ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನು ಕಾರಿನಲ್ಲಿ ಕುಳ್ಳಿರಿಸಿಕೊಂಡು ಗುರುವಾನಕೆರೆಯ ನವೋದಯ ಶಾಲೆಗೆ ಹೋಗುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಸುಮಾರು 100 ಅಡಿ ಆಳದ ಹಳ್ಳಕ್ಕೆ ಕಾರು ಬಿದ್ದು ಪ್ರಯಾಣಿಕರು ಅದೃಷ್ಟವಶಾತ್ ಜೀವದ ಹಾನಿಯಿಂದ ಪಾರಾಗಿದ್ದರೆಂದು ಮೂಲಗಳು ತಿಳಿಸಿವೆ. ಸ್ಥಳೀಯರು ಆರೋಪಿಸಿರುವಂತೆ ಆ ಪ್ರದೇಶದಲ್ಲಿ ತಡೆಗೋಡೆ ಇಲ್ಲದಿರುವುದು ಈ ಅಪಘಾತಕ್ಕೆ ನೇರ ಕಾರಣವಾಗಿದೆ. ಶಿರಾಡಿ ಗಡಿಯ ಗುಂಡ್ಯಾದಿಂದ ಮಾರನಹಳ್ಳಿವರೆಗೆ ರಸ್ತೆ ನಿರ್ವಹಣೆಯನ್ನ ಮೈಸೂರಿನ ಒಬ್ಬ ಕಾಂಟ್ರಾಕ್ಟರ್ ಕೈಗೆತ್ತಿಕೊಂಡಿದ್ದು, ವರ್ಷಕ್ಕೆ ಸುಮಾರು 2 ಕೋಟಿ ರೂಪಾಯಿ ನಿಧಿ ವೆಚ್ಚವಾಗುತ್ತಿದ್ದರೂ ಸರಿಯಾದ ನಿರ್ವಹಣೆ ನಡೆಯುತ್ತಿಲ್ಲವೆಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 4 ಜನ ಇದ್ರು. ಗೋವಿಂದ ನಾಯ್ಕ್ ಅನ್ನೋರು ಒಂದು ಸ್ಕೂಲ್ ಮಾಸ್ಟರ್, ಅವರೇ ಡ್ರೈವಿಂಗ್ ಅಲ್ಲಿ ಇದ್ರು. ಅವರ 2 ಮಕ್ಕಳು ಮತ್ತೆ ಅವರ ಶ್ರೀಮತಿಯವರು ಇದ್ರು. ಇದರಲ್ಲಿ ಅವರ ಶ್ರೀಮತಿಯವರಿಗೆ ಸಣ್ಣ ಪುಟ್ಟ ಏಟಾಗಿದೆ. ಆಂಬ್ಯುಲೆನ್ಸ್ ಮುಖಾಂತರ ಈಗ ಸಕಲೇಶಪುರಕ್ಕೆ ಕಳಿಸಿದ್ದೀವಿ. ಇಲ್ಲಿ ನೋಡಿ, ಇವನು ಹುಡುಗ ಜಯಂತ್ ಅಂತ ಹೇಳಿ ಅವರ ಮಗ ಇಲ್ಲೇ ಇದ್ದಾರೆ. ಅಕ್ಷಿತ್ ಅಂತ ಅವ್ರ ಮಗ ಇಲ್ಲೇ ಇದ್ದಾರೆ ನೋಡಿ. ಇವರು ನವೋದಯ ಸ್ಕೂಲಿಗೆ ಗುರುವಾನಕೆರೆಗೆ ಸ್ಕೂಲ್ ಅಡ್ಮಿಷನ್ಗೆ ಹೋಗ್ತಿರೋರು. ಈಗ ಏನಾಗಿದೆ ನೋಡಿ, ಈ ಕಡೆ ನೋಡಿ, ಇದು ರೋಡು ರಾಷ್ಟ್ರೀಯ ಹೆದ್ದಾರಿ ನೋಡಿ. ಇದು ಆ ಕಡೆಯಿಂದ ಸ್ಪೀಡಾಗಿ ಬಂದಿರೋ ಗಾಡಿ ನೇರವಾಗಿ ಒಳಗೆ ಹೋಗಿದೆ. ನೇರವಾಗಿ ಇದರಲ್ಲಿ ಪ್ರಮುಖ ಅವಿಜ್ಞಾನಿಕ ಕಾಮಗಾರಿ ಅಂತ ಹೇಳ್ಬೋದು. ಯಾಕಂದರೆ ಈಗ ನೋಡಿ, ರಾಷ್ಟ್ರೀಯ ಹೆದ್ದಾರಿಯ ಕೆಲವು ಕಾಮಗಾರಿಗಳನ್ನ ಗಡಿಯಿಂದ ಮಾರನಹಳ್ಳಿವರೆಗೂ 2 ಕೋಟಿ ರೂಪಾಯಿ ವರ್ಷಕ್ಕೆ ಒಂದು ಗುತ್ತಿಗೆ ಆಧಾರದಲ್ಲಿ ತಗೊಂಡಿದ್ದಾರೆ. ಅವ್ರ ಕೆಲಸ ಯಾವ ಥರ ಅಂದರೆ, ಸಂಪೂರ್ಣವಾಗಿ ಎಲ್ಲೆಲ್ಲಿ ತಡೆಗೋಡೆಗಳು ಹಾಕಬೇಕು ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸಿ ಆ ಸಂಬಂಧಪಟ್ಟ ತಡೆಗೋಡೆ ನಿರ್ಮಾಣ ಮಾಡಬೇಕು, ಅಡೆತಡೆಗಳನ್ನ ಉಳಿಬೇಕಿತ್ತು. ನೋಡಿ, ಈಗ ಆ್ಯಕ್ಚುಲಿ ಇಷ್ಟು ದೊಡ್ಡ ಗುಂಡಿಗೆ ಹೋಗಿನೂ ಅವ್ರಿಗೇನೋ ಒಂದು ಅದೃಷ್ಟಕ್ಕೆ ಜೀವಗಳಿಗೆ ಏನೂ ಆಗಿಲ್ಲ. ಆದರೆ ಜೀವ ಹೋದ್ಮೇಲೆ ಅದಕ್ಕೆ ಪರಿಹಾರ ಕೊಟ್ಟು ಏನು ಪ್ರಯೋಜನ ಉಂಟು? ಜೀವ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಅದ್ರ ಬಗ್ಗೆ ಕೆಲವೊಂದು ನಮ್ಮ ನಿರ್ಲಕ್ಷ್ಯದಿಂದ ಆಗಬೇಕು. ನಾನು ಹೈವೇ ಇಂಜಿನಿಯರಿಗೆ ಕಾಲ್ ಮಾಡಿದೆ, ಮತ್ತು ಸಕಲೇಶಪುರ ರೂರಲ್ ಇನ್ಸ್ಪೆಕ್ಟರ್ಗೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ಈಗ ಈ ASI ಸಾಹೇಬರು ವಿಜಯ್ ಕುಮಾರ್ ಅವರು ಎಲ್ಲ ಬಂದು ಈಗ ತಾನೇ ನೋಡ್ಕೊಂಡು ಹೋಗಿದ್ದಾರೆ, ಒಬ್ಬರು ಆಸ್ಪತ್ರೆಗೆ ಹೋಗಿದ್ದಾರೆ. ಆದರೆ ದಯವಿಟ್ಟು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಇಷ್ಟು ದೊಡ್ಡ ಅಪಾಯವಾಗಿದ್ದನ್ನು ಇನ್ನು ಮುಂದಕ್ಕೆ ಇಲ್ಲಿಂದ ಶಿರಾಡಿ ಘಾಟಿವರೆಗೂ ಎಲ್ಲ ಒಳ್ಳೆಯ ಸೈಡು ಗುಂಡಿ ಸುಮಾರು ಜಾಗದಲ್ಲಿ ಇದೇ ಥರ ಇದೆ. ದಯವಿಟ್ಟು ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಇದನ್ನು ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಕೊಡಬೇಕು ಅಂತ ನಾನು ಸಾರ್ವಜನಿಕರ ಮುಖಾಂತರವಾಗಿ, ಇದು ನನ್ನ ಏರಿಯಾದಲ್ಲೇ ಆಗಿರೋದ್ರಿಂದ ಆದಷ್ಟು ಬೇಗ ಇದ್ರ ಬಗ್ಗೆ ಕಠಿಣ ಕ್ರಮ ತಗೊಂಡು ಇದಕ್ಕೊಂದು ತಡೆಗೋಡೆ ನಿರ್ಮಾಣ ಮಾಡಿ, ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ವಾಹನಗಳು ಓಡಾಡ್ತಿರ್ಬೇಕಾದ್ರೆ ಇದಕ್ಕೊಂದು ದಯವಿಟ್ಟು ಒಂದು ಜೀವ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಗಂಭೀರವಾಗಿ ಪರಿಗಣನೆ ಮಾಡಿ ಆ ರಾಷ್ಟ್ರೀಯ ಹೆದ್ದಾರಿಯ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು, ಆ ಗುತ್ತಿಗೆದಾರರನ್ನ ಕರೆದು ಇದಕ್ಕೆ ಒಂದು ಶಾಶ್ವತ ಪರಿಹಾರ ತೆಗಿಬೇಕು ಅಂತ ನಾನು ಸಾರ್ವಜನಿಕರ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಜಾರುವಾರಿ ಮಣ್ಣಿಟ್ಟದ್ದು ಜಾರುವಾರಿ